ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಅನುಷ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದು ಫ್ರೆಶ್ನಪ್ ಆಗಿಬಿಟ್ಟು ಕಾಫಿ ಮಾಡ್ಕೊಂಡು ಬಂದು ಕಾಫಿ ಕುಡಿದೆ. ನೆಕ್ಸ್ಟು ಮನೇಲಿ ಅವತ್ತು ವಾರ ಇತ್ತುನೆಲ್ಲ ಸರಿಸ್ಬೇಕಿತ್ತು. ಸ್ಪಾರ್ಕಲ್ ಅವರ ಒಂದು ಪರ್ಫ್ಯೂಮ್ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿತ್ತು, ಸ್ಮೆಲ್ ಚೆನ್ನಾಗಿದೆ ಮನೇಲಿ ಒರೆಸೋದಕ್ಕೆ. ನೆಕ್ಸ್ಟ್ ಚಪಾತಿ ಎಲ್ಲ ಮಾಡಿಕೊಂಡು ಅದಕ್ಕೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮೊಸರು ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಮೊಸರು ಯಾವ ಥರ ಟ್ರೈ ಮಾಡಿಲ್ಲ ಮಾಡಿ. ಹಾಗೆಯೇ ನಾನು ಅವತ್ತು ಒಂದು ಹೋಮ್ ರೆಮಿಡಿ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಆಂಟಿ ಹೇಳಿದರು. ಸೊ ನನಗೆ ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ಹ್ಯಾಂಡಲ್ಲಿ ಸ್ವಲ್ಪ ಪಿಂಪಲ್ಸ್ ಥರ ಕಾಣಿಸ್ತಿರುತ್ತೆ. ಅದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟು ಮತ್ತು 2 ಸ್ಪೂನು ಕಾಫಿ ಪುಡಿ, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. 2 ಟೇಬಲ್ ಸ್ಪೂನು ಜೇನುತುಪ್ಪ. ಇದು ಆ್ಯಕ್ಚುಲಿ ಮನೆಯದೇ ಜೇನು ಹಳಿಸಿದ್ದು ಇತ್ತು, ನಮ್ಮ ಮನೆಯಿಂದ ಕೊಟ್ಕೊಳ್ಸಿದ್ರು. ಸೊ ನ್ಯಾಚುರಲ್ದೇ ಹಾಕ್ಕೊಂಡಿದ್ದೆ. ಸೊ 2 ಟೇಬಲ್ ಸ್ಪೂನು ಕಾಫಿ ಪೌಡ್ರನ್ನ ಹಾಕ್ಕೊಂಡೆ. ಮತ್ತು ಇದಕ್ಕೆ ಸ್ವಲ್ಪ ನಿಂಬೆ ಹುಳಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೋಡೋಣ ಅಂತ ಒಂದು ಸಲ ಟ್ರೈ ಮಾಡಿದೆ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಕನ್ಸಿಸ್ಟೆನ್ಸಿಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಸೊ ಹಚ್ಕೊಂಡು ನೆಕ್ಸ್ಟ್ ನೋಡಿದಾಗ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಕೈಗೆ. ಅದಾದಮೇಲೆ ವಾಶ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರೋಸ್ ವಾಟರ್ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳು ಅಂತೂ ಸಾಂಗ್ ಬಂದರೆ ಸಾಕು ಡ್ಯಾನ್ಸ್ ಮಾಡೋಕ್ಕೆ ಓಡೋಗ್ತಾಳೆ. ಸೊ ಅದೆಲ್ಲ ಆಯಿತು. ನೆಕ್ಸ್ಟು ಶಿವರಾತ್ರಿ ಇದ್ದಿದ್ದರಿಂದ ಎಲ್ಲ ಮತ್ತೆ ಫ್ರೆಶ್ನಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಎಲ್ಲ ಶಿವನ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಬ್ಯಾಂಗ್ಳೂರಲ್ಲಿ ಎಲ್ಲ ಸಂಡೇನೇ ಹಬ್ಬ ಮಾಡಿಬಿಡ್ತಾರೆ. ಬಟ್ ಹಳ್ಳಿ ಕಡೆ ಯಾವ ಥರ ಅಂತಂದರೆ ಭಾನುವಾರ ನೈಟು ಜಾಗರಣೆ ಮಾಡಿಬಿಟ್ಟು ಮಂಡೇ ಹಬ್ಬ ಮಾಡ್ತಾರೆ. ಸೊ ನಾವು ಭಾನುವಾರ ಬರೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಮಂಡೇ ಬಂದ್ವಿ. ಸೊ ಇದು ಎಸ್ಟರ್ಡೇ ಲಾಗ್ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ. ತುಂಬ ಜನ ರಶ್ ಇರಲಿಲ್ಲ, ಯಾಕಂದರೆ ಭಾನುವಾರನೇ ಎಲ್ಲ ತುಂಬ ಜನ ಬಂದೋಗಿರ್ತಾರಲ್ವ. ಸೊ ಹಾಗಾಗಿ ಡೆಕೋರೇಷನ್ ಎಲ್ಲ ಹಂಗೇ ಇತ್ತು. ತುಂಬ ಚೆನ್ನಾಗಿ ಮಾಡಿದರು. ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಹಗುರ ಅಂತಾರಲ್ಲ, ಆ ಥರ ಒಂದು ಫೀಲ್ ಆಯಿತು. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು ದೇವಸ್ಥಾನಕ್ಕೆ ಹೋಗೋದು. ಯಾರು ಹಿಂಗೆ ಮಾಡ್ತಾರೋ ಅದೇ ಥರ ನಮಸ್ಕಾರ ಮಾಡೋದು. ಅಲ್ಲಿ ನಮ್ಮ ಪಕ್ಕದ ಮನೆಯವ್ರ ಜೊತೇಲಿ ಕರ್ಕೊಂಡು ಹೋಗಿದ್ವಿ. ಅವ್ರ ಜೊತೆಲೇ ಇರೋಳು, ನನ್ನ ಜೊತೆನೇ ಬರ್ತಾ ಇರಲಿಲ್ಲ. ಅವರಿದ್ದರೆ ಸಾಕು, ನನ್ನ ಹತ್ರನೇ ಬರೋದಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಮತ್ತು ಹಾಗೆಯೇ ಏನಾದರೂ ತೊಗೊಂಬರೋಣ ಅಂತ ಅಂಗಡಿಗೆ ಹೋಗ್ಬಿಟ್ಟು 2 ಸರ ತೊಗೊಂಡು ನನ್ನ ಮಗಳಿಗೆ ಕಾಲು ಚೈನ್ ತೊಗೊಂಡು ಬಂದ್ವಿ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.